ಹರೇ ರಾಮ. ತಸ್ಯ ದಿಶೆ ಸತತಮಂಜಲಿರೇಷ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಯುತ ಪ್ರಸೋನೈಃ. ಜಾಗರ್ತಿ ಯತ್ರ ಭಗವಾನ್ ಗುರುಚಕ್ರವರ್ತಿ ಸೃಷ್ಟಿಸ್ಥಿತಿ ಪ್ರಲಯ ನಾಟಕ ನಿತ್ಯ ಸಾಕ್ಷಿ. ಎರಡು ಭಾವಗಳು. ಒಂದು ಭಾವ ಇಲ್ಲದ ಬಲವನ್ನು ತಂದು ಕೊಡುವಂಥದ್ದು, ಇನ್ನೊಂದು ಭಾವ ಇರುವ ಬಲವನ್ನು ಕೂಡ ಒಡಗಿಸುವಂಥದ್ದು. ಎರಡು ಭಾವಗಳು ಎಲ್ಲರ ಅನುಭವದಲ್ಲಿ ಇರ್ತಕ್ಕಂಥ ಎರಡು ಮನೋಧರ್ಮಗಳು. ಯಾವುದೆರಡು ಅಂದರೆ, ಒಂದು ಧೈರ್ಯ, ಇನ್ನೊಂದು ಭಯ. ಭಯ ಬಂದಾಗ, ನಮಗೆ ಭಯ ಉಂಟಾದಾಗ ಇರುವ ಶಕ್ತಿಯೇ ಇಲ್ಲವಾಗ್ತದೆ, ಹುಡುಗಿ ಹೋಗ್ತೇವೆ ನಾವು, ಬರುವುದು ಬರೋದಿಲ್ಲ. ಭಯಗೊಂಡಾಗ ವೇದಿಕೆ ಮೇಲೆ ಹೋಗಿ ನಿಂತು ಈಗ ಭಾಷಣ ಮಾಡಬೇಕು ಅಥವಾ ಹಾಡಬೇಕು, ಭಯ ಉಂಟಾಯಿತು ಅಂದರೆ ಚೆನ್ನಾಗಿ ಓದಿರುವ, ನೆನಪಿರುವ, ಗೊತ್ತಿರುವ ವಿಷಯ ಕೂಡ ಮರೆತು ಹೋಗ್ತದೆ. ಅದೇ ಧೈರ್ಯ ಇತ್ತು ಅಂದರೆ ಇಲ್ಲದ ವಿಷಯ ಕೂಡ ನೆನಪಾಗ್ಬೋದು, ತಯಾರು ಮಾಡದೇ ಇರ್ತಕ್ಕಂಥ ವಿಷಯ ಕೂಡ ಬರ್ಬೋದು ಸ್ಫುರಣೆಯಿಂದ. ಎರಡು ಗುಣಗಳು ಎಲ್ಲರ ಅನುಭವದಲ್ಲಿ ಇರ್ತಕ್ಕಂಥವು. ಎಂಥ ಧೈರ್ಯವಂತನಾದರೂ ಕೂಡ ಕೆಲವು ಸಾರಿ ಭಯಪಡೋದಿದೆ, ಎಂಥ ಭೀತನಾದರೂ ಕೂಡ ಕೆಲವು ಸಾರಿ ಧೈರ್ಯದ ಅಳೋದು ಇದೆ. ಹಾಗಾಗಿ ಎಲ್ಲರಲ್ಲಿ ಇರ್ತಕ್ಕಂಥ ಎರಡು ಭಾವಗಳು. ಧೈರ್ಯದ ಕುರಿತಾಗಿ ಕೆಲವು ಮಾತುಗಳನ್ನು ನಾವಿವತ್ತು ಆಡಲಿಕ್ಕಿದ್ದೇವೆ. ಧೈರ್ಯದ ಬಗ್ಗೆ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಉಕ್ತಿ ಇದೆ. ಧೈರ್ಯದ ಉಪಯೋಗ ಎಲ್ಲೆಲ್ಲಿ ಹೇಗೆ ಅಂದಾಗ ಒಂದೇ ಶಬ್ದದಲ್ಲಿ ಹೇಳಿಬಿಟ್ಟಿದ್ದಾರೆ, ಧೈರ್ಯಂ ಸರ್ವತ್ರ ಸಾಧನಂ. ಕೆಲವು ಗುಣಗಳು ಕೆಲವು ಜಾಗದಲ್ಲಿ ಉಪಯೋಗ ಬರ್ತವೆ, ಎಲ್ಲ ಜಾಗದಲ್ಲೂ ಉಪಯೋಗ ಬರೋದಿಲ್ಲ. ಆದರೆ ಕೆಲವು ಗುಣಗಳು ಎಲ್ಲ ಕಡೆ ಉಪಯೋಗ ಬರ್ತವೆ. ಈಗ ಕರುಣೆ ಎಲ್ಲ ಕಡೆ ಉಪಯೋಗ ಇಲ್ಲ, ಕೆಲವು ಕಡೆ ಕರುಣೆ ತೋರಿಸ್ಬೇಕು, ಕರುಣೆಗೆ ಅರ್ಹತೆ ಇರಬೇಕಾಗ್ತದೆ ಅಂತ. ಪ್ರೀತಿ ಎಲ್ಲರೂ ಯೋಗ್ಯರಲ್ಲ ಅದಕ್ಕೆ, ಅಥವಾ ಎಲ್ಲ ಪ್ರೀತಿಗೂ ಎಲ್ಲರೂ ಯೋಗ್ಯರಲ್ಲ. ಬೇರೆ ಗುಣಗಳಿಗೆ ಸ್ವಲ್ಪ ವಿವೇಕ ಮಾಡಿ ನಾವು ಎಲ್ಲೆಲ್ಲಿಗೆ ಯೋಗ್ಯವೋ ಅಲ್ಲಲ್ಲಿಗೆ ಮಾತ್ರ ಅದನ್ನು ಪ್ರಯೋಗ ಮಾಡಬೇಕಾಗ್ತದೆ. ಇದು ಹಾಗಲ್ಲ, ಸರ್ವತ್ರ ಉಪಯೋಗ ಇರತಕ್ಕಂಥದ್ದು, ಎಲ್ಲ ಕಡೆಗೆ ಬೇಕಾಗುವಂಥದ್ದು. ಹಾಗಾದರೆ ಏನದು ಧೈರ್ಯ, ಹೇಗಿರ್ತದೆ ಧೈರ್ಯ ಅಂತಂದರೆ, ಸಾಮಾನ್ಯ ಜನರ ಕಲ್ಪನೆ ಧೈರ್ಯ ಅಂದರೆ ಏನು, ಅರ್ಧರಾತ್ರಿ ಸ್ಮಶಾನಕ್ಕೂ ಕೂಡ ಹೋಗ್ಬರ್ತಕ್ಕಂಥ ಯೋಗ್ಯತೆ ಅಂತ, ಅಥವಾ 10 ಜನ ಹೊಡೆದಾಟಕ್ಕೆ ಬಂದರೂ ಕೂಡ ಜಗ್ಗದೆ ಮುನ್ನುಗ್ತಕ್ಕಂಥ ಒಂದು ಸ್ಥೈರ್ಯ, ಅದೇ ಧೈರ್ಯ ಎಂಬುದಾಗಿ ಸಾಮಾನ್ಯ ಜನ ಭಾವಿಸಿದ್ದಾರೆ. ಆದರೆ ಶಾಸ್ತ್ರಗಳು ಬೇರೆ ರೀತಿಯಾಗಿ ಧೈರ್ಯವನ್ನು ನಿರ್ವಚನೆ ಮಾಡಿವೆ. ಶಾಸ್ತ್ರಗಳು ಮುಖ್ಯವಾಗಿ ಹೇಳೋದೇನೆಂದರೆ, ಮನಸ್ಸು ವಿಕಾರವಾಗುವುದಕ್ಕೆ, ವಿಚಲಿತವಾಗುವುದಕ್ಕೆ ತುಂಬ ಸಂಗತಿಗಳಿರ್ತವೆ, ಸಂದರ್ಭ ಇರ್ತದೆ, ಆದರೂ ಕೂಡ ಮನಸ್ಸು ವಿಚಲಿತವಾಗೋದಿಲ್ಲ, ಅದು ಧೈರ್ಯ. ಮನಸ್ಸು ನಿರ್ವಿಕಾರತ್ವಂ ಧೈರ್ಯಂ ಸತ್ಸ್ವಪಿ ಹೇತುಷು. ಮನಸ್ಸು ನಿರ್ವಿಕಾರವಾಗಿರಬೇಕು. ಯದ್ಯಪಿ ಮನಸ್ಸು ವಿಕಾರವಾಗುವುದಕ್ಕೆ ಕಾರಣಗಳಿರ್ತವೆ, ಆದರೂ ಕೂಡ ಮನಸ್ಸು ವಿಕಾರವಾಗದೇ ಇರತಕ್ಕಂಥದ್ದು, ಅದು ಧೈರ್ಯ. ವ್ಯವಸಾಯ ದಚಲನಂ ಧೈರ್ಯಂ ವಿಘ್ನೇ ಮಹತ್ಯಪಿ. ದೊಡ್ಡ ವಿಘ್ನ ಬಂದಾಗ ಕೂಡ ಮಾಡುವ ಕಾರ್ಯದಿಂದ ಹಿಮ್ಮೆಟ್ಟದೇ ಇರತಕ್ಕಂಥ ಆ ಒಂದು ಗುಣ ಇದೆಯಲ್ಲ, ಅದನ್ನು ಧೈರ್ಯ ಎಂಬುದಾಗಿ ಕರೀತಾರೆ. ಅದು ಹೋಯಿತು ಅಂದರೆ ಎಲ್ಲವೂ ಹೋಯಿತು. ಧೈರ್ಯ ಒಂದು ಹೋಯಿತು ಅಂದರೆ ಮತ್ತು ಏನಿದ್ದು ಕೂಡ ಉಪಯೋಗವಿಲ್ಲ ಎನ್ನುವಂಥ ಸಂದರ್ಭ ಬರ್ತದೆ. ಹಾಗಾಗಿ ಎಲ್ಲರೂ ಕೂಡ ಇದೇ ರೀತಿ ವಿವರಣೆ ಕೊಟ್ಟಿದ್ದಾರೆ ಧೈರ್ಯದ ಬಗ್ಗೆ. ಸ್ಥಿರ ಚಿತ್ತೋನ್ನತಿ ಯಾತು ತದ್ಧೈರ್ಯಮಿತಿ ಸಂಜ್ಞಿತಂ. ಸ್ಥಿರವಾದ ಚಿತ್ತೋನ್ನತಿ, ಮನಸ್ಸಿನ ಉನ್ನತಿ. ಮನಸ್ಸು ಬೀಳಬಾರ್ದು, ಮನಸ್ಸು ದೃಢವಾಗಿ ನಿಂತ್ಕೊಂಡಿರಬೇಕು, ಎತ್ತರದಲ್ಲಿರಬೇಕು, ಅದು ಧೈರ್ಯ ಎಂಬುದಾಗಿ ಭೂಪಾಲಕೋಶ ಹೇಳಿದರೆ, ವಿಘ್ನಾದ್ಯುಪಸ್ಥಿತಾವಪಿ ಪ್ರಾರಬ್ಧಾಪರಿತ್ಯಾಗ ಹೇತು ಅಂತಃಕರಣ ವಿಶೇಷ. ಅದು ನಾವು ಮೊದಲೇ ಹೇಳಿದ ಹಾಗೆ ಮತ್ತೆ ವಿಘ್ನಗಳು ಬಂದು ಅಪ್ಪಳಿಸ್ತಾ ಇದ್ದರೂ ಕೂಡ ಒಂದಿಷ್ಟು ವಿಚಲಿತವಾಗದೇ ಇರತಕ್ಕಂಥ, ಗಟ್ಟಿ ಇರತಕ್ಕಂಥ ಒಂದು ಗುಣ. ರಾಮನನ್ನು ದೊಡ್ಡ ಧೈರ್ಯವಂತ ಎಂಬುದಾಗಿ ವರ್ಣನೆ ಮಾಡಿದ್ದಾರೆ. ಅದಕ್ಕೆ ಉದಾಹರಣೆ ಕೊಟ್ಟಿದ್ದು ಹಿಮವಂತ. ಧೈರ್ಯೇಣ ಹಿಮವಾನಿವ. ರಾಮನು ಧೀರ,
ಧೈರ್ಯಶಾಲಿ. ಹೇಗೆ ಅಂದರೆ ಹಿಮಾಲಯ ಪರ್ವತದ ಹಾಗೆ. ಹಿಮಾಲಯ ಪರ್ವತದ ಹಾಗೆ ಅಂತ ಯಾಕೆ ಹೇಳಿದ್ರು ಅಂದರೆ, ಹಿಮಾಲಯ ಪರ್ವತದ ಮೇಲೆ ಎಂತಹ ಚಂಡಮಾರುತ ಬೇಸಿದರೂ ಕೂಡ ಅದು ಏನೂ ಆಗೋದಿಲ್ಲ. ಸಣ್ಣ ಪುಟ್ಟ ಗಿಡ ಮರಗಳೆಲ್ಲ ಬುಡ ಮೇಲೆ ಆಗ್ತವೆ. ಆದರೆ ಹಿಮಾಲಯ ಪರ್ವತ ಚಂಡಮಾರುತ ಬೀಸಿದರೂ ಕೂಡ ಅಲ್ಲಾಡೋದಿಲ್ಲ. ಭೂಮಿಯೇ ಕಂಪಿಸಿದರು ಹಿಮಾಲಯ ಪರ್ವತ. ಇಂಥ ಭೂಕಂಪದಲ್ಲಿ ಹಿಮಾಲಯ ಪರ್ವತ ಉರುಳಿ ಬಿತ್ತು ಅಂತ ನಾವೆಲ್ಲೂ ಕೇಳೋದಿಲ್ಲ. ಅದು ಹಾಗೆ ಇರ್ತದೆ ಅದು. ಹಾಗಾಗಿ ಅದು ಧೈರ್ಯ. ಅಂಥ ಸಂದರ್ಭಗಳು ಬಂದಾಗ ಕೂಡ ವಿಚಲಿತವಾಗದೇ ಇರತಕ್ಕಂಥದ್ದು ಎಂಬುದು. ಅದಕ್ಕೆ ಅನೇಕ ಉದಾಹರಣೆಗಳಿದ್ದಾವೆ. ಒಂದು ತಮಾಷೆ ಉದಾಹರಣೆ ಕೊಡೋದಾದರೆ, ಬಕಾಸುರನ ಬಂಡಿಯ ಅನ್ನವನ್ನು ಭೀಮ ಊಟ ಮಾಡ್ತಾ ಇದ್ದಾನೆ. ನಮಗೆಲ್ಲ ಗೊತ್ತಿದೆ ಅದು. ಏಕಚಕ್ರ ನಗರದ ಕಥೆ ಇದು. ನಿತ್ಯವೂ ಒಂದು ಬಂಡಿ ಎತ್ತು ಮತ್ತು ತಗೊಂಡು ಬರ್ತಕ್ಕಂಥವನು, ಆ ಬಂಡಿಯನ್ನು ಓಡಿಸ್ತಕ್ಕಂಥವನು. ಇಷ್ಟು ಜನರನ್ನು ಕಳಿಸ್ಕೊಡ್ಬೇಕು ಬಕಾಸುರನಿಗೆ. ಬಂಡಿ ಮಾತ್ರ ವಾಪಸ್ ಹೋಗುವಂಥದ್ದು, ಮತ್ತು ಯಾವುದೂ ವಾಪಸ್ ಹೋಗೋದಿಲ್ಲ, ಎಲ್ಲವನ್ನೂ ತಿಂದುಬಿಡ್ತಾನೆ ಅವನು. ಇಂತಹ ಬಕಾಸುರ, ಬಂಡಿ ಅನ್ನ ಊಟ ಮಾಡ್ತಕ್ಕಂಥ ಬಕಾಸುರ, ಅವನ ಬೆಳಗ್ಗೆ ಭೀಮ ಹೋಗಬೇಕಾದ್ರೆ ಏನು ಧೈರ್ಯ ಇರಬೇಕೋ ಬೇಡವ? ಯಾರೋ ಹೋಗಬೇಕಾದವನನ್ನು ನಿಲ್ಲಿಸಿ ನೀನು ಬೇಡ ನಾನು ಹೋಗ್ತೇನೆ ಎಂಬುದಾಗಿ ತಾನಾಗಿ ಮುಂದಾಗಿ ಹೋಗುವಂಥದ್ದು. ಎಂಥ ಧೈರ್ಯ ಇರಬೇಕು ಅವನಲ್ಲಿ ಅಂತ. ಆ ಧೈರ್ಯಕ್ಕೆ ಕಾರಣವೂ ಕೂಡ ಇದೆ. ಸರಿ, ಈ ಬಂಡಿ ಹೋಗಿ ಬಕಾಸುರ ಇರುವಲ್ಲಿ ನಿಂತಿತು. ನಿಂತ ಮೇಲೆ ಬಕಾಸುರನ್ನು ಕರೆಯೋದು ಬಿಟ್ಟು ಆ ಕೆಲಸ ಭೀಮನೇ ಮಾಡೋಕ್ಕೆ ಶುರು ಮಾಡಿದ್ದಂತೆ. ಆ ಬಂಡಿ ಅನ್ನೋನು ಊಟ ಮಾಡೋಕ್ಕೆ ಶುರು ಮಾಡಿದ್ದಂತೆ ಅವನು. ಬಕಾಸುರ ಬಂದು ನೋಡ್ತಾನೆ, ಇದು ಏನು ಕಥೆ ಇದು? ನನಗೆ ಆಹಾರವಾಗಬೇಕಾದವನು ನನ್ನ ಆಹಾರವನ್ನು ತಾನು ಉಣ್ತಾ ಇದ್ದಾನೆ. ಏನು ಧೈರ್ಯ ಇವನಿಗೆ ಅಂತ ಸಿಟ್ಟು ಬಂತು ಬಕಾಸುರನಿಗೆ. ಕರೆದ, ಕೂಗಿದ, ಭೀಮನಿಂದ ಉತ್ತರ ಬರಲಿಲ್ಲ. ಯಾಕೆಂದರೆ ಭೀಮ ಬ್ಯುಸಿ ಇದ್ದ, ಊಟ ಮಾಡ್ತಾ ಇದ್ದ ಅಲ್ವಾ, ಬೇಗ ಬೇಗ ಮುಗಿಬೇಕು, ಮುಂದೆ ಬೇರೆ ಕಾರ್ಯಕ್ರಮ ಇದೆ. ಹಾಗಾಗಿ ಭೀಮ ಊಟ ಮಾಡ್ತಾ ಇದ್ದಾನೆ. ಬಕಾಸುರ ಬೆನ್ನ ಮೇಲೆ ಗುದ್ದಿದ. ಒಂದಲ್ಲ ಎರಡಲ್ಲ ಹಲವು ಬಾರಿ ಬೆನ್ನಿನ ಮೇಲೆ ಬಕಾಸುರ ಗುದ್ದಿದರೆ ಭೀಮನ ತುತ್ತು ಹೆಚ್ಚು ಕಡಿಮೆ ಆಗಲಿಲ್ಲ ಅಂತ. ಗುದ್ದಿದಾಗ ನೋವಾಗೋದೋ ಹೇಳೋದೋ ಇದೆಲ್ಲ ಆಮೇಲಿನ ವಿಷಯಗಳು, ಬಿಟ್ಬಿಡಿ ಅದನ್ನ. ಆ ತುತ್ತಿದೆಯಲ್ಲ, ತುತ್ತಿನ ವೇಗ ಒಂದಿದೆಯಲ್ಲ, ಅದಕ್ಕೊಂದು ಲಯ ಇದೆ, ತಾಳ ಇದೆ. ಅದಕ್ಕೆ ಆ ತಾಳ ತಪ್ಪಲಿಲ್ಲ ಅಂತ, ಆ ಲಯ ವ್ಯತ್ಯಾಸ ಆಗಲಿಲ್ಲ ಅಂತ. ಅದೇ ವೇಗದಲ್ಲಿ ಬಾಳೆ ಎಲೆಯಿಂದ ಬಾಯಿಗೆ ತುತ್ತು ಹೋಗ್ತಾ ಇದೆ, ವ್ಯತ್ಯಾಸ ಆಗ್ತಾ ಇಲ್ಲ ಏನು ಕೂಡ. ಧೈರ್ಯ ಅದು ಅಂತ. ಅದು ವಿಚಲಿತವಾಗೋದಕ್ಕೆ ತುಂಬ ಕಾರಣಗಳಿದ್ದಾಗಲೂ ಕೂಡ ವಿಚಲಿತವಾಗೋದಿಲ್ಲ ನೋಡಿ ಅಂತ. ಅದನ್ನು ಹಾಗೆ ಕರಿತಕ್ಕಂಥದ್ದು ಅಂತ. ಹಾಗೆ ಇನ್ನೊಂದು ಉದಾಹರಣೆ ಕೊಡ್ಬೋದು. ಇನ್ನೊಂದು ಅಂಥದ್ದನ್ನೇ, ಶಿವ ತಪಸ್ಸು ಮಾಡ್ತಾ ಇದ್ದಾನೆ. ಪಾರ್ವತಿ ಶಿವನ ಸೇವೆ ಮಾಡಲಿಕ್ಕೆ ಅಪ್ಪಣೆ ಕೇಳ್ತಾಳೆ. ಇದು ಸಂದರ್ಭ ಯಾವುದು? ಶಿವ ಪಾರ್ವತಿಯರ ವಿವಾಹ ಇನ್ನೂ ಆಗಿಲ್ಲ. ಸತೀದೇವಿ ದಕ್ಷ ಯಜ್ಞದಲ್ಲಿ ಯೋಗಾಗ್ನಿಯಲ್ಲಿ ತನ್ನನ್ನು ತಾನು ದಹಿಸಿಕೊಂಡಿದ್ದಾಳೆ. ಇಲ್ಲ ಸತೀದೇವಿ, ಶಿವನಿಗೆ ಸತಿ ಇಲ್ಲ ಅಂತ ಹೊತ್ತು ಶಿವ ವಿರಕ್ತನಾಗಿ ತಪಸ್ಸಿನಲ್ಲಿ ಮುಳುಗಿದ್ದಾನೆ. ಆಗ ಶಿವನನ್ನು ವರಿಸಬೇಕು ಅನ್ನುವ ಆಸೆ ಪರ್ವತರಾಜಪುತ್ರಿ ಪಾರ್ವತಿಗೆ. ತಪಸ್ಸಿನ ಸಮಯದಲ್ಲಿ ಶಿವನ ಸೇವೆ ಮಾಡೋದಕ್ಕೆ ಅಪ್ಪಣೆ ಕೇಳಿದಾಗ ಶಿವ ಒಪ್ಪಿದನಂತೆ. ಅಲ್ಲಿ ಒಂದು ಪ್ರಶ್ನೆ ಎತ್ತಿದ್ದಾರೆ, ತಪಸ್ಸಿಗೆ ವಿಘ್ನ ಅಲ್ವಾ? ಒಂದು ಸ್ತ್ರೀ ಬಂದು ಸೇವೆ ಮಾಡ್ತಕ್ಕಂಥದ್ದು ತಪಸ್ಸು ಮಾಡೋ ಸಮಯದಲ್ಲಿ ಒಬ್ಬ ವಿರಕ್ತನಿಗೆ ಅದು ವಿಘ್ನ ಅಲ್ವಾ ಅನ್ನೋ ಪ್ರಶ್ನೆ ಎತ್ತುಕೊಂಡು ಕಾಳಿದಾಸ ಹೀಗೆ ಉತ್ತರ ಕೊಟ್ಟಿದ್ದಾನೆ ಅದಕ್ಕೆ. ವಿಕಾರ ಹೇತವು ಸತಿ ವಿಕ್ರಿಯಂತೆ ಯೇಷಾಂ ನ ಚೇತಾಂ ಸ್ಥಿತ ಏವ ಧೀರಾಹ. ಅದೇ, ಮನಸ್ಸು ವಿಕಾರಗೊಳ್ಳಲು ಕಾರಣಗಳು ಬೇಕಾದಷ್ಟಿದ್ದರೂ ಕೂಡ ಯಾರ ಮನಸ್ಸು ವಿಚಲಿತವಾಗುವುದಿಲ್ವೋ ಅವನಿಗೆ ಧೀರ ಎಂಬುದಾಗಿ ಹೆಸರು. ಆ ಭಾವವೇ ಧೈರ್ಯ. ಹಾಗಾಗಿ ಗಿರೀಶಃ ಅನುಮೇನೆ, ಆ ಗಿರೀಶ್ವರನು ಪರಮೇಶ್ವರನು ಅನುಮತಿಯನ್ನು ಕೊಟ್ಟನು. ಯದ್ಯಪಿ ತಪಸ್ಸಿಗೆ ವಿಘ್ನ ಅದು, ಆದರೂ ಕೂಡ ಅದೇನು ವಿಘ್ನ ಮಾಡ್ತೀಯೋ ಮಾಡು ನೀನು, ನಾನು ನೋಡಿಕೊಳ್ತೇನೆ ಎಂಬ ಭಾವದಲ್ಲಿ, ನನ್ನ ತಪಸ್ಸಿಗೆ ಯಾರೂ ವಿಘ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬ ಭಾವದಲ್ಲಿ ಶಿವ ಪಾರ್ವತಿಗೆ ಒಪ್ಪಿಗೆಯನ್ನು ಕೊಟ್ಟ. ಅದೇ ಪ್ರಕಾರವಾಗಿ ಪಾರ್ವತಿ ಪರಿಪರಿಯಲ್ಲಿ ಸೇವೆ ಮಾಡ್ತಾ ಇದ್ದರೂ ಕೂಡ ಶಿವನ ಮನಸ್ಸು ಅತ್ತಿತ್ತ ಹರಿಯಲಿಲ್ಲ. ಶಿವನ ಮನಸ್ಸು ತಪಸ್ಸಿನಲ್ಲಿ ಸ್ಥಿರವಾಗಿತ್ತು. ಯಾಕೆಂದರೆ ಅದು ಧೈರ್ಯ. ಅದು ಒಂದು ವೇಳೆ ಪರಮೇಶ್ವರನೆಲ್ಲ ಇಲ್ಲದೆ ಇದ್ದರೆ ಮತ್ತೆ ಯಾರಲ್ಲಿ ತಾನೇ ಇರಬೇಕು ಇನ್ನು. ಆದರೆ ಪರಮೇಶ್ವರನ ಮುಂದಿರೋರು ಕೂಡ ಸಾಮಾನ್ಯ ಜನ ಅಲ್ಲ. ಪರಮೇಶ್ವರನಿಗೆ ಸಮಕಕ್ಷೆಯಲ್ಲಿ ನಿಲ್ತಕ್ಕಂಥ ವ್ಯಕ್ತಿತ್ವ ಮುಂದಕ್ಕಿದೆ. ಅದು ಪಾರ್ವತಿ, ಇದು ಪರಮ ಪ್ರಕೃತಿ ಆಕೆ.
ಆಕೆ ಮುಂದೆ ನಿಂತಿದ್ದಾಳೆ. ನಿಜವಾಗಿ ಪರೀಕ್ಷೆ ಆಗಬೇಕು ಶಿವನಿಗೆ. ಆದರೂ ಕೂಡ ಯಾವ ಪರೀಕ್ಷೆಗೂ ಶಿವ ಜಗ್ಗದೆ ನಿರಾತಂಕವಾಗಿ ಏಕಾಗ್ರನಾಗಿ ತಪಸ್ಸನ್ನು ಮುಂದುವರಿಸ್ತಾನೆ. ಮತ್ತು ಪಾರ್ವತಿಗೆ ಸಹಾಯ ಕೂಡ ಬಂತು. ಒಂದಷ್ಟು ಪೂರಕ ಸಲಕರಣೆಗಳು ಒದಗಿ ಬಂತು ಪಾರ್ವತಿಗೆ. ಅದೇನು ಅಂದರೆ ಇಂದ್ರಾದಿ ದೇವತೆಗಳು ಅವರಿಗೆ ಹೇಗಾದರೂ ಮಾಡಿ ಪಾರ್ವತಿ ಪರಮೇಶ್ವರನ ಮದುವೆ ಮಾಡಿಸ್ಬೇಕು ಅಂತ. ಯಾಕೆ ಅಂದರೆ ಮುಂದೆ ಬರುವ ಸಂತತಿಯಿಂದ ದೇವತೆಗಳ ಒಂದು ರಕ್ಷಣೆ ಆಗುವಂಥದ್ದು. ತಾರಕಾಸುರನ ಸಂಹಾರ ಆಗಬೇಕಾಗಿದೆ. ಸಂಹಾರ ಆಗಬೇಕಾದ್ರೆ ಪಾರ್ವತಿ ಪರಮೇಶ್ವರನ ಪುತ್ರನೇ ಆಗಬೇಕು. ಅದಕ್ಕೆ ಸ್ಕಂದ ಹುಟ್ಟಿ ಬರಬೇಕು. ಸ್ಕಂದ ಹುಟ್ಟಿ ಬರಬೇಕಾದ್ರೆ ಮದುವೆ ಆಗಬೇಕು ಇವರಿಬ್ಬರದ್ದು. ಈ ಕಾರಣಕ್ಕೆ ಇಂದ್ರಾದಿ ದೇವತೆಗಳು ಪಾರ್ವತಿಗೆ ಬೆಂಬಲವಾಗಿ ನಿಂತರು. ಅವ್ರು ಮಾಡಿದ್ದೇನು? ವಸಂತ ಬಂದ. ಆ ಕಾಲದಲ್ಲಿ ಎಲ್ಲ ವೃಕ್ಷಗಳು, ಅಲ್ಲಿರ್ತಕ್ಕಂಥ ಎಲ್ಲ ತರುಲತೆಗಳು ಚಿಗುರಿದವು, ಹೂ ಬಿಟ್ಟವು, ಹಣ್ಣು ಬಿಟ್ಟವು, ಕೋಗಿಲೆಯ ಕೂಜನ ಇಂಥದ್ದೆಲ್ಲ. ಅಂದರೆ ಮನಸ್ಸು ತಪಸ್ಸಿನಿಂದ ವಿಮುಖವಾಗಲಿಕ್ಕೆ ಬೇಕಾಗ್ತಕ್ಕಂಥ ಕೆಲವು ವಾತಾವರಣಗಳು, ಸಂದರ್ಭಗಳನ್ನು ಕೃತ್ರಿಮವಾಗಿ ಏರ್ಪಡಿಸಲಾಯಿತು. ಸಾಲದ್ದಕ್ಕೆ ಮನ್ಮಥ ಬಂದು ಇಂತಹದೊಂದು ದಿವ್ಯ ಮನೋಹರ ವಾತಾವರಣದ ಮಧ್ಯದಲ್ಲಿ ಶಿವನ ಮೇಲೆ ತನ್ನ ಬಾಣಗಳನ್ನು ಪ್ರಯೋಗ ಮಾಡ್ತಾನೆ. ಅವನೆಲ್ಲ 5 ಬಾಣಗಳಿದೆ. ಅರವಿಂದ, ಅಶೋಕ, ಚ್ಯೂತ, ನವಮಲ್ಲಿಕ ಮತ್ತು ನೀಲೋತ್ಪಲ ಎಂಬ ಅರವಿಂದಂ ಅಶೋಕಂಚ ಹೌದು, ಪಂಚಬಾಣ ಅಂತ ಹೆಸರು ಅವನಿಗೆ. ಕಾಮನಿಗೆ ಪಂಚಸಾಯಕ, ಪಂಚಬಾಣ ಎಂಬುದಾಗಿ ಹೆಸರು. ಯಾಕೆಂದರೆ 5 ಬಾಣಗಳು, 5 ಬಾಣಗಳು, 5 ಬಾಣಗಳು. ಆದರೆ 5 ಬಾಣಗಳಿಂದ ಇಡೀ ಪ್ರಪಂಚವನ್ನು ಅವನು ಆಳ್ತಾನೆ. ಇಡೀ ಪ್ರಪಂಚವನ್ನು ತಲ್ಲಣಗೊಳಿಸ್ತಾನೆ ಅವನು. 5 ಬೇಕಾಗೋದೇ ಇಲ್ಲ, 1ನೇದಕ್ಕಿಂತ ಮುಂದೆ ಹೋಗೋದೇ ಇಲ್ಲ ಯಾವಾಗಲೂ ಅದು. ಹಾಗಿರುವಾಗ ಶಿವನ ಮೇಲೆ ಬಾಣಗಳ ಪ್ರಯೋಗ ಮಾಡ್ತಾನೆ. ಗರ್ಭ ಇದೆ ಮನ್ಮಥನಿಗೆ, ತನಗೆ ಯಾರು ಇದ್ರು ಅಂತ. ಅರವಿಂದವನ್ನು ಪ್ರಯೋಗ ಮಾಡಿದ, ಏನು ವ್ಯತ್ಯಾಸ ಆಗಲಿಲ್ಲ. ಅಶೋಕ ಎಲ್ಲ ಹೂವುಗಳವೆಲ್ಲ. ಅವನು ಸುಮಬಾಣ ಅಂತ ಹೆಸರು. ಯಾರಿಗೆ? ಮನ್ಮಥನಿಗೆ ಸುಮಬಾಣ ಅಂತ. ಶರೀರಕ್ಕೆ ಏನೂ ಘಾಸಿ ಆಗೋದೇ ಇಲ್ಲ, ಆದರೆ ಮನಸ್ಸು ವಿಚಲಿತವಾಗ್ತದೆ ಅಂಥದ್ದು ಅಂತ. ಹಾಗಾಗಿ ಸುಮಬಾಣ 2ನೇದನ್ನು ಪ್ರಯೋಗ ಮಾಡ್ತಾನೆ. ಅಶೋಕ ಪುಷ್ಪ, ಏನು ವ್ಯತ್ಯಾಸ ಇಲ್ಲ. ಚ್ಯೂತ, ಮಾವಿನ ಹೂವು. ಆದರೂ ಶಿವ ವಿಚಲಿತನಾಗಲಿಲ್ಲ. ಆಮೇಲೆ ನವಮಲ್ಲಿಕ, ಹೊಸ ಮಲ್ಲಿಗೆ. ಶಿವ ತನ್ನ ಧೈರ್ಯವನ್ನು ಕಳ್ಕೊಳ್ಳಲೇ ಇಲ್ಲ ಅಂತ. ಕೊನೆಯದಾಗಿ ಇನ್ನಿಲ್ಲ, ಮುಗಿತು. ಕೊನೆಯ ಬಾಣ ನೀಲೋತ್ಪಲ. ಆ ನೀಲೋತ್ಪಲವನ್ನು ಪ್ರಯೋಗ ಮಾಡಿದಾಗ ಏನಾಯ್ತಂತೆ ಅಂತಂದರೆ, ಹರಸ್ತು ಕಿಂಚಿತ್ ಪರಿವೃತ್ತ ಧೈರ್ಯ. ಕಾಳಿದಾಸನ ವರ್ಣನೆ ಇದು, ಕಾಳಿದಾಸನದ ಶಬ್ದಗಳು. ಹರಸ್ತು ಶಿವನಾದರೂ ಕಿಂಚಿತ್, ಚುರೇ ಚುರು, ಅತ್ಯಲ್ಪ ಮಾತ್ರ ಪರಿವೃತ್ತ ಧೈರ್ಯ ಸ್ವಲ್ಪ ಹೀಗಾಯಿತು ಶಿವನದ್ದು, ಚುರೇ ಚೂರು. ಹೇಗೆ ಅಂದರೆ ಅದಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ. ಚಂದ್ರೋದಯಾರಂಭ ಇವ ಅಂಬುರಾಶಿ. ಸಮುದ್ರ ಅದು ಗಂಭೀರವಾಗಿರ್ತದೆ. ಸಮುದ್ರ ಎಲ್ಲಿಯೂ ಕೂಡ ಉಕ್ಕಿ ಹರಿಯುವುದಂತುಂಟ. ಗಂಗಾ ನದಿಗೆ ಪ್ರವಾಹ ಬಂತು ಅಂತಂದ ಹಾಗೆ ಸಮುದ್ರ ಆ ರೀತಿ ಉಕ್ಕಿ ಹರಿಯುವುದಂತಿಲ್ಲ. ಅದು ತನ್ನ ಬೇಲೆ ತನ್ನ ಎಲ್ಲ ಇದೆಯಲ್ಲ, ಅದನ್ನು ಮೀರಿ ಮುಂದಕ್ಕೆ ಬರೋದಿಲ್ಲ ಸಾಮಾನ್ಯವಾಗಿ. ಅದು ತನ್ನ ಎಲ್ಲಕ್ಕಿಂತ ಹಿಂದೆ ಇರ್ತದೆ ಯಾವಾಗಲೂ, ಮತ್ತು ಗಂಭೀರವಾಗಿರ್ತದೆ. ಎದ್ದೆದ್ದು ಕುಣಿದು ಎಲ್ಲ ಮಾಡೋದಿಲ್ಲ ಅದು. ಆದರೆ ಚಂದ್ರೋದಯವಾದಾಗ, ಹುಣ್ಣಿಮೆ ದಿನ ಚಂದ್ರೋದಯವಾದಾಗ ಸ್ವಲ್ಪ ಅದು ಉಕ್ಕಿ ಬರುತ್ತದೆ, ಮುಂದೆ ಬರ್ತದೆ. ಪರ್ವಕಾಲದಲ್ಲಿ ಒಂದಿಷ್ಟು ಸಂಚಲನ ಸಮುದ್ರದಲ್ಲಿ ಉಂಟಾಗ್ತದೆ. ಹಾಗಂತ ಇಡೀ ಸಮುದ್ರವೇ ಎದ್ದು ಬಂದು ಈ ನೆಲ ಇದ್ದಲ್ಲೆಲ್ಲ ಬಂದು ಆವರಿಸ್ಬಿಡೋದಿಲ್ಲ. ಅಲ್ಲೇ ಒಂಚೂರು ಅಷ್ಟೇ ಅಂತ. ಸಮುದ್ರದ ಆಕಾರಕ್ಕೆ ಆ ಚಲನೆ ಭಾರಿ ಸಣ್ಣದೇ ಅದು, ಅಷ್ಟೇ ಅಂತ. ಚಂದ್ರೋದಯಾರಂಭ ಇವಾಂಬುರಾಶಿ. ಚಂದ್ರೋದಯದ ಉದಾಹರಣೆ ಯಾಕೆ ಕೊಟ್ಟಿದ್ದಾರೆ ಅಂದರೆ, ಶಿವನ ಮುಂದೆ ಒಂದು ಚಂದ್ರೋದಯವಾಗಿದೆ ಅಲ್ಲಿ. ಯಾವ ಚಂದ್ರೋದಯ ಅಂದರೆ ಪಾರ್ವತಿಯ ಮುಖಚಂದ್ರ. ಆ ಪರಮೇಶ್ವರಿಯ ಉಮೆಯ ಮುಖವೇ ಚಂದ್ರನ ಹಾಗೆ ಆ ಚಂದ್ರ ದರ್ಶನ ಆಗ್ತಾ ಇದೆ ಶಿವನಿಗೆ. ಅಂದರೆ ಆಗಬೇಕಾಗಿದೆ, ಆಗುವ ಸಂದರ್ಭ ಹೀಗಿದೆ. ಹಾಗಾಗಿ ಕೊಂಚ ವಿಚಲಿತನಾಗಿ ತನ್ನ ಕಣ್ಣುಗಳನ್ನು ತೆರೆದು ಪಾರ್ವತಿಯನ್ನೊಮ್ಮೆ ಅವಲೋಕಿಸಿದನು. ಉಮಾಮುಖೆ ಬಿಂಬಫಲಾಧರೋಷ್ಠೆ
ವ್ಯಾಪಾರಯಾಮಾಸ ವಿರೋಚನಾನಿ. ಅತಿಶಯ ಸೌಂದರ್ಯ ಸಮನ್ವಿತವಾಗಿರ್ತಕ್ಕಂಥ ಪಾರ್ವತಿಯ ಮುಖದ ಕಡೆಗೆ ಒಮ್ಮೆ ನೋಟವನ್ನು ಬೀರಿದೆ ನಾವು, ಅಷ್ಟೇ, ಮತ್ತೇನೂ ಆಗಲಿಲ್ಲ. ನೋಡಿ, ಪ್ರಪಂಚದ ಸರ್ವಶಕ್ತಿಗಳೂ ಸೇರಿ ಪ್ರಯತ್ನ ಪಟ್ಟಿವೆ ಶಿವನನ್ನು ವಿಚಲಿತಗೊಳಿಸಬೇಕು ಅಂತ. ಅಂಥ ಸಂದರ್ಭವೂ ಮುಂದಕ್ಕಿದೆ. ಶಿವಪಾರ್ವತಿಯ ಪರಿಣಯ ಆಗಬೇಕಾಗಿದೆ. ಹಾಗೆ ಅದು ವಿಧಿ ಕೂಡ ಹಾಗೆ ಇದೆ. ಇಷ್ಟಾದರೂ ಕೂಡ ಶಿವನಲ್ಲಿ ಎಷ್ಟು ಒಂದು ವ್ಯತ್ಯಾಸ ಬಂದಿರತಕ್ಕಂಥದ್ದು. ಒಮ್ಮೆ ಕಣ್ತಿರೋದು ಪಾರ್ವತಿಯ ಮುಖ ನೋಡುವಷ್ಟು ಮಾತ್ರ ಅಂತ ಮರುಕ್ಷಣದಲ್ಲಿ ಎಚ್ಚರ ಆಯಿತು ಶಿವನಿಗೆ. ಏನಿದು, ನಾನ್ಯಾಕೆ ಎಂದೂ ನೋಡಿದವನು ಪಾರ್ವತಿಯ ಮುಖವನ್ನು ಇಂದು ಈ ರೀತಿಯಲ್ಲಿ ನೋಡಿದೆ ಎಂಬುದಾಗಿ ಕ್ಷಣ ಚಿಂತಿಸಿದಾಗ ಕಣ್ಮುಂದೆ ಕಾಮ ಬಂದನೆ ಅಂತ. ಅಂದರೆ ಶಿವನಿಗೆ ಗೊತ್ತಾಯಿತು ಇದು ಮನ್ಮಥನ ಕಾರ್ಯ ಅಂತ. ಮತ್ತೇನಾಯಿತು? ಮತ್ತೇನಿಲ್ಲ, ಮನ್ಮಥನನ್ನು ಒಮ್ಮೆ ನೋಡಿದ ಅಷ್ಟೇ. ಪಾರ್ವತಿಯನ್ನು ನೋಡಿದ ಹಾಗೆಯೇ ಶಿವ ಮನ್ಮಥನನ್ನು ಒಮ್ಮೆ ನೋಡಿದ. ಪಾರ್ವತಿಯನ್ನು ಶಿವ ನೋಡಿದರೆ ಪಾರ್ವತಿಯ ಮುಖ ಅರಳಿತು. ಹೂವಿನ ಹಾಗೆ ಪಾರ್ವತಿ ಅರಳಿದಳು ಮುಖ ನೋಡಿದ್ರಿಂದ. ಆದರೆ ಮನ್ಮಥನನ್ನು ಶಿವ ನೋಡಿದರೆ ಮನ್ಮಥ ಅರಳಲಿಲ್ಲ. ಮತ್ತೆ ಆ ಶಿವನ ಉರಿಗಣ್ಣಿಗೆ ಸಿಕ್ಕಿ ಸುಟ್ಟು ಬೂದಿಯಾಗಿ ಹೋದ. ಅನಂಗ ಅಂತ ಆಗ್ತಾನೆ ಅವನು. ಅಂಗ ಇಲ್ಲ, ಶರೀರವೇ ಇಲ್ಲ ಆಮೇಲೆ ಅಂತ. ಅವರಿಗೆ ಅಂಗ ಇತ್ತು ಅವನಿಗೆ, ಆದರೆ ಅಲ್ಲಿಂದ ಮುಂದಕ್ಕೆ ಅಂಗವಿಲ್ಲ. ಅನಂಗನಾದ ಮನ್ಮಥ ಸುಟ್ಟೇ ಹೋದ ಅಂತ. ಹಾಗಾಗಿ ಎಂಥ ಧೈರ್ಯ ಇರಬೇಕು ಶಿವನಲ್ಲಿ, ವಿಚಲಿತವಾಗೋದಿಲ್ಲ ಅವನು ಎಂಥ ಸನ್ನಿವೇಶದಲ್ಲಿಯೂ ಕೂಡ ಅಂತ. ಪಾರ್ವತಿಯೇ ಸ್ವತಃ ಪಾರ್ವತಿಗೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಪಾರ್ವತಿ ದುಃಖ ಪಡ್ತಾಳೆ. ಆಮೇಲೆ ನಿನ್ನಿಂದ ರೂಪಂ ಹೃದಯನ ಪಾರ್ವತಿ, ತನ್ನ ರೂಪವನ್ನು ಪಾರ್ವತಿ ನಿಂದಿಸ್ತಾಳೆ. ಯಾಕೆಂದರೆ ರೂಪಕ್ಕೆ ಸಾರ್ಥಕತೆ ಎಲ್ಲಿ ಅಂದರೆ ಯಾರು ಮೆಚ್ಚಬೇಕೋ ಅವರು ಮೆಚ್ಚಬೇಕು, ಯಾರು ಒಲಿದು ಬರಬೇಕು ಅವ್ರು ಒಲಿದು ಬರಬೇಕು ರೂಪದಿಂದ. ಯಾರ್ಯಾರು ಮೆಚ್ಚು ಪ್ರಯೋಜನ ಏನೂ ಇಲ್ಲ ಅಂತ. ಹಾಗೆ ನಿನ್ನಿಂದ ರೂಪಂ ಹೃದಯನ ಪಾರ್ವತಿ ಪ್ರಿಯೇಶ ಸೌಭಾಗ್ಯ ಫಲಾಹಿ ಚಾರುತ. ಈ ಸೌಂದರ್ಯಕ್ಕಿಂತ ಅರ್ಥ ಇಲ್ಲ. ಶಿವನೇ ಮೆಚ್ಚದೇ ಇದ್ಮೇಲೆ, ಶಿವನೇ ಒಲಿದು ಬರದೇ ಇದ್ಮೇಲೆ ಏನು ಈ ಸೌಂದರ್ಯದಿಂದ ಏನಾಗಬೇಕು ಎಂದುಕೊಂಡು ಆ ಸೌಂದರ್ಯದ ದಾರಿಯನ್ನು ಬಿಟ್ಟು ಆಕೆ ಕೂಡ ತಪಸ್ಸಿನ ಹಾದಿಯನ್ನು ಹಿಡಿತಾಳೆ. ಕೊನೆಗೂ ಶಿವನು ಒಲಿದು ಬಂದಿದ್ದು ತಪಸ್ಸಿನ ದಾರಿಯಿಂದ ಹೊರತು ಈಚೆ ದಾರಿಯಿಂದ ಅಲ್ಲ, ಮನ್ಮಥನ ದಾರಿಯಿಂದ ಅಲ್ಲ. ಆಕೆ ಕೂಡ ಸಂಯಮವನ್ನು ಮಾಡಿ ಚತೈಕಾಗ್ರದಲ್ಲಿ ಅತಿಶಯ ಕಠಿಣವಾದ ತಪಸ್ಸನ್ನು ಮಾಡಿ ಆಕೆ ಕೂಡ ಆ ಧೈರ್ಯವನ್ನು ತಾಳಿದ ಮೇಲೆ ಶಿವ ಒಲಿದು ಬಂದಿರತಕ್ಕಂಥದ್ದು. ಹಾಗಾಗಿ ಶಿವಪಾರ್ವತಿಯರ ಪರಿಣಯ ಅಂತಂದರೆ ಅಂಥದ್ದದು ಅಂತ. ತಪಸ್ಸಿನಿಂದ ಬಂದಿರತಕ್ಕಂಥದ್ದು ಹೊರತು ಅದು ಚಾಂಚಲ್ಯದಿಂದ ಬಂದಿರತಕ್ಕಂಥದ್ದಲ್ಲ, ಚಿತ್ತ ಚಾಂಚಲ್ಯದಿಂದ ಬಂದಿರತಕ್ಕಂಥದ್ದಲ್ಲ. ಹಾಗಾಗಿ ಅಲ್ಲಿಂದ ಲೋಕೋತ್ತರ ಕಾರ್ಯಗಳು ಆಗುವಂಥದ್ದು. ಹಾಗಾಗಿ ಇದು ಧೈರ್ಯ. ರಾಮನ ಬಗ್ಗೆ ಕೂಡ ನಾವು ಅದನ್ನು ಕೇಳ್ತೇವೆ. ಲಕ್ಷ್ಮಣನಿಗೆ ಶತಕ್ಷೇಪ ಆಗಿದೆ, ಲಕ್ಷ್ಮಣ ಬಿದ್ದುಬಿಟ್ಟಿದ್ದಾನೆ, ಬಹಳ ಸಂದಿಗ್ಧ ಪರಿಸ್ಥಿತಿ ಇದೆ. ಎಷ್ಟು ಹೊತ್ತಿಗೆ ಲಕ್ಷ್ಮಣನಿಗೆ ಏನಾಗ್ಬೋದು ಅಂಥ ಪರಿಸ್ಥಿತಿ ಇದೆ. ಆಗ ರಾಮ ಹೋಗಿ ಲಕ್ಷ್ಮಣನ ಎದೆಯೊಳಗಿನ ಆ ಶಕ್ತಿಯನ್ನು ಕಿತ್ತು ಎತ್ತುತ್ತಾನೆ. ಆ ಸಮಯದಲ್ಲಿ ರಾಮನ ಸರ್ವಾಂಗಗಳ ಮೇಲೆ ರಾವಣನಿಂದ ಬಾಣಗಳ ಪ್ರಯೋಗವಾಯಿತು. ಎಲ್ಲ ಬಗೆಯ ಆಯುಧಗಳ ಮಳೆಯನ್ನು ರಾಮನ ಮೇಲೆ ಕರೀತಾನೆ. ಆದರೆ ರಾಮ ಅದನ್ನು ಲೆಕ್ಕಿಸಲಿಲ್ಲ. ಹೋಗಿ ತಾನು ಮಾಡಬೇಕಾದ ಕಾರ್ಯವನ್ನು ಮಾಡುವಾಗ ಬಾಣಗಳ ಮಳೆ ಕೂಡ ಒಂದು ಲೆಕ್ಕವಲ್ಲ. ಯಾಕೆಂದರೆ ಧೈರ್ಯವೆಂದರೆ ಅದು ಎಷ್ಟು ಪ್ರತಿಕೂಲತೆಗಳಿರಲಿ ಅಂದುಕೊಂಡಿದ್ದನ್ನು ಮಾಡುವಂಥದ್ದು ಅಂತ. ಈ ಸುಭಾಷಿತ ನಮ್ಮ ಮಕ್ಕಳು, ಪರಂಪರಾ ಗುರುಕುಲದ ಮಕ್ಕಳು, ನಿಮಗೆ ಅದು ಗೊತ್ತಿರಬೇಕದು. ಪ್ರಾರಭ್ಯತೆ ನಖಲು ವಿಘ್ನ ಭಯೇನ ನೀಚೈ ಪ್ರಾರಭ್ಯ ವಿಘ್ನ ವಿಹತಾ ವಿರಮಂತಿ ಮಧ್ಯಾ. ಮತ್ತೆ ವಿಘ್ನೈ ಪುನಃ ಪುನರಪಿ ಪ್ರತಿಹನ್ಯಮಾನಾ ಪ್ರಾರಬ್ಧಂ ಉತ್ತಮ ಜನಾ ನ ಪರಿತ್ಯಜಂತಿ. 3 ಬಗೆಯ ಜನರನ್ನು ಈ ಸುಭಾಷಿತ ವರ್ಣನೆ ಮಾಡಿದೆ. ಕೆಲವರು ಎಂಥ ಪುಕ್ಕದರು ಅಂದರೆ ಮುಂದೆ ವಿಘ್ನ ಬಂದುಬಿಟ್ರೆ ಅಂತ ಹೆದರ್ಕೊಂಡು ಕೆಲಸ ಶುರುವೇ ಮಾಡೋದಿಲ್ಲ ಅಂತ. ಅವರಿಗೆ ಕಾರ್ಯಕ್ಕಿಂತ ವಿಘ್ನದ ಚಿಂತೆಯೇ ಹೆಚ್ಚು. ಏನೇನು ತೊಂದರೆ ಬರಬಹುದು, ನೆಗೆಟಿವ್ ಪೀಪಲ್. ಇವರಿಗೆ ಒಳ್ಳೆಯದಲ್ಲ, ಕೆಟ್ಟದ್ದೇ ಕಾಣುವಂಥದ್ದು ಅಂತ. ಹಾಗಾಗಿ ಬೇಡದ ಯೋಚನೆಗಳನ್ನು ಮಾಡೋ ಕೆಲಸವನ್ನು ಶುರುನೇ ಮಾಡದೆ ಕೂತ್ಕೊಳ್ಳೋವಂಥ ಒಂದು ಅಧಮ ವರ್ಗ. ಇವರೇನು ಜೀವನದಲ್ಲಿ ಸಾಧನೆ ಮಾಡೋರಲ್ಲ, ಹೆಂಬೇಡಿಗಳು ಇವರು. ಇನ್ನೊಂದು ವರ್ಗ ಇದೆ, ಅದು ಮಧ್ಯಮ ವರ್ಗ. ಅದೇನೆಂದರೆ ಇವರು ಶುರು ಮಾಡ್ತಾರೆ, ವಿಘ್ನ ಬಂದರೆ ನಿಲ್ಲಿಸ್ಬಿಡ್ತಾರೆ.
ಶುರು ಮಾಡ್ತಾರೆ ಅಷ್ಟರ ಮಟ್ಟಿಗೆ ಇವರು ಉತ್ತಮರು, ಆದರೆ ವಿಘ್ನ ಬಂದರೆ ಪುನಃ ನಿಲ್ಲಿಸ್ಬಿಡ್ತಾರಲ್ಲ, ಮತ್ತೆ ಅಧಮರೇ ಆದರು. ಹಾಗಾಗಿ ಎರಡೂ ಸೇರಿ ಇವರು ಮಧ್ಯಮರು. ಇವರು ಪ್ರಾರಭ್ಯತೆ ನಖಲು ವಿಘ್ನ ಭಯೇನ ನೀಚೈಹಿ, ವಿಘ್ನ ಭಯದಿಂದಾಗಿ ಪ್ರಾರಂಭವೇ ಮಾಡದೇ ಇರತಕ್ಕಂಥ ವರ್ಗ ನೀಚೈಹಿ, ನೀಚರು ಅಂತ ಕರೆದವರನ್ನು. ನೀಚ ಅಂದರೆ ಕೆಳಗೆ ಅಂತ. ಪ್ರಾರಭ್ಯ ಶುರು ಮಾಡಿದ ಮೇಲೆ ವಿಘ್ನ ವಿಹತಾಹ, ವಿಘ್ನ ಬಂದಾಗ ವಿರಮಂತಿ, ನಿಲ್ಲಿಸ್ಬಿಡ್ತಾರೆ. ಮಧ್ಯಾಹ, ಇವರು ಮಧ್ಯಮ ವರ್ಗದವರು. ಉತ್ತಮ ವರ್ಗ ಹೇಗೆ ಅಂದರೆ ಪ್ರಾರಭ್ಯ ಶುರು ಮಾಡಿದ ಮೇಲೆ ವಿಘ್ನೈ ಪುನರಪಿ ಪ್ರತಿಹನ್ಯಮಾನ, ಮತ್ತೆ 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 ವಿಘ್ನಗಳು ಬಂದು ಅಪ್ಪಳಿಸ್ತಾ ಇದ್ದರೂ ಕೂಡ ಬಿಡೋದಿಲ್ಲ ಅಂತ. ಪ್ರಾರಬ್ಧ ಉತ್ತಮ ಜನ ನ ಪರಿತ್ಯಜಂತಿ, ಭಗೀರಥ ಇದ್ದಾಗೆ. ಎಷ್ಟು ವಿಘ್ನಗಳು ಬಂದರೂ ಕೂಡ ಭಗೀರಥ ಬಿಡದೆ ಗಂಗೆಯನ್ನು ಬವಿಗಿಡಿಸಲಿಲ್ವಾ ಅಂತ. ಹಾಗಾಗಿ ಅಂತಹ ವಿಘ್ನವನ್ನು ಮೆಟ್ಟಿ ನಿಲ್ಲುವ, ಮೀರಿ ನಿಲ್ಲುವ ಶಕ್ತಿ, ವಿಘ್ನಗಳು ದೊಡ್ಡ ವಿಘ್ನಗಳು ಬಂದು ಮುಂದೆ ನಿಂತಾಗಲೂ ಕೂಡ ವಿಚಲಿತವಾಗದೇ ಇರತಕ್ಕಂಥದ್ದು ಅವಿಚಲಿತತೆ, ಅದು ಬೇಕು. ಆ ಗುಣ ತುಂಬ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹಾಗಾಗಿ ಅಂಥದ್ದನ್ನು ಇಟ್ಕೋಬೇಕು ಅಂತ. ಹಾಗೆ ಇನ್ನೊಂದು ಸ್ವಲ್ಪ ವಿನೋದ ಪ್ರಧಾನವಾದ ಒಂದು ದೃಷ್ಟಾಂತ ಇದೆ, ಅದನ್ನು ಹೇಳಿ ಇವತ್ತಿನ ಶ್ರೀ ಸಂದೇಶವನ್ನು ಪೂರ್ತಿ ಮಾಡೋಣ. ಅದೊಂಥರ ಸ್ವಾರಸ್ಯವಾಗಿದೆ ಆ ಕಥೆ. ಅದು ಇಬ್ಬರು ರಾಜರುಗಳು, ಇಬ್ಬರು ಒಂದೇ ತರಹ ಇಲ್ಲ. ಒಬ್ಬ ಬಲಾಢ್ಯನಾದ ರಾಜ, ಇನ್ನೊಬ್ಬ ಅಷ್ಟೇನು ಬಲಾಢ್ಯನ ಅಲ್ಲ, ಇವನು ಮುಂದೆ ದುರ್ಬಲನೇ ಹೋದ. ಒಬ್ಬನದು ದೊಡ್ಡ ರಾಜ್ಯ, ಮತ್ತೊಬ್ಬನದು ಸಣ್ಣ ರಾಜ್ಯ. ಆ ಮೊದಲಿನವನು ಅವನು ಮಹಾಧೈರ್ಯವಂತ, ಮಹಾಪರಾಕ್ರಮಶಾಲಿ, ಎಂಥ ಸಂದರ್ಭದಲ್ಲೂ ಕೂಡ ಎದೆಗೊಂದದೇ ಇರತಕ್ಕಂಥವನು, ಎಷ್ಟೋ ಯುದ್ಧಗಳನ್ನು ಗೆದ್ದವನು. ಈ ಸಣ್ಣ ರಾಜನಿಗೆ ಸ್ವಲ್ಪ ಧೈರ್ಯ, ಅಷ್ಟೆಲ್ಲ ಧೈರ್ಯ ಇಲ್ಲ ನನಗೆ. ಹಾಗಾಗಿ ಎಷ್ಟೆಲ್ಲ ಯುದ್ಧಗಳನ್ನು ಕೂಡ ಗೆದ್ದವನಲ್ಲ. ಗೆದ್ದಿದ್ರೆ ರಾಜ್ಯ ದೊಡ್ಡದಾಗಿರ್ತಿತ್ತು. ಇಬ್ಬರಿಗೂ ಒಬ್ರಿಗೊಬ್ರಿಗೂ ಆಗೋದಿಲ್ಲ. ಈ ಸಣ್ಣ ರಾಜ ನಿರಂತರವಾಗಿ ಕತ್ತಿ ಮಸೀತಾ ಇರ್ತಾನೆ ದೊಡ್ಡ ರಾಜನ ಮೇಲೆ. ಹೇಗಾದರೂ ಮಾಡಿ ದೊಡ್ಡ ರಾಜನನ್ನು ಬಗ್ಗಿಸ್ಬೇಕು, ಸೋಲಿಸಬೇಕು, ಮುಗಿಸ್ಬಿಡ್ಬೇಕು ಅವನನ್ನು ಅಂತೆಲ್ಲ ಆಸೆ ಅವನಿಗೆ. ಆದರೆ ಯುದ್ಧಕ್ಕೆ ಹೋದರೆ ಅವನ ಮುಂದೆ ಇವನು ಉಪ್ಪಿನಕಾಯಿ ಕೊಡಲ್ಲ ಆ ರಾಜನ ಮುಂದೆ. ಹಾಗಾಗಿ ಯುದ್ಧ ಮಾಡೋ ಚೈತನ್ಯ ಇಲ್ಲ. ಕೂತು ಚಿಂತನೆ ಮಾಡ್ತಾನೆ, ಏನು ಮಾಡ್ಬೋದು ಅಂತ. ಅವನ ಬಳಿ ಒಬ್ಬ ಮಂತ್ರಿ ಇರ್ತಾನೆ, ಅವನಲ್ಲಿ ಇಂಥ ಪ್ರಳಯಾಂತಕ ಉಪಾಯಗಳೆಲ್ಲ ಇರ್ತವೆ ಅಂತ ಒಬ್ಬ ಮಂತ್ರಿ. ಆ ಮಂತ್ರಿ ಒಂದು ಸಲಹೆ ಕೊಡ್ತಾನೆ, ಹೀಗೆ ಮಾಡೋಣ, ಕೆಲಸ ಆಗ್ತದೆ, ಯುದ್ಧವೇ ಬೇಡ ಅಂತ. ಏನು ಮಾಡಿದ್ದು ಅಂದರೆ ಏನಿಲ್ಲ, ಒಬ್ಬ ಚತುರನಾದ ಜ್ಯೋತಿಷಿಯನ್ನು ಕಳಿಸ್ಕೊಡ್ತಾನೆ ರಾಜನ ಬಳಿಗೆ, ದೊಡ್ಡ ರಾಜನ ಬಳಿಗೆ. ಸರಿ, ಆ ದೊಡ್ಡ ರಾಜನ ಆಸ್ಥಾನಕ್ಕೆ ಜ್ಯೋತಿಷಿ ಬಂದ. ಜ್ಯೋತಿಷಿಗಳಿಗೆಲ್ಲ ಸಾಮಾನ್ಯವಾಗಿ ಎಲ್ಲ ಕಡೆ ಒಂದು ಮರ್ಯಾದೆ ಮನ್ನಣೆ ಇರ್ತದೆ, ಯಾಕೆಂದರೆ ದೈವಜ್ಞರು, ಭವಿಷ್ಯವನ್ನು ಹೇಳ್ತಕ್ಕಂಥವ್ರು, ನಾವು ಯಾವುದಕ್ಕೆ ತಯಾರಾಗಬೇಕು ಅಥವಾ ಯಾವುದನ್ನು ಗೆಲ್ಲಬಹುದು ಎಂಬುದನ್ನು ಸೂಚನೆ ಕೊಡ್ತಕ್ಕಂಥವ್ರು, ಅವರಿಗೊಂದು ಮರ್ಯಾದೆ ಗೌರವ ಇದ್ದೇ ಇದೆ. ಆ ಪ್ರಕಾರ ಜ್ಯೋತಿಷಿಗೆ ಒಳ್ಳೆಯ ಮರ್ಯಾದೆ ಗೌರವ ಸಿಕ್ತು. ಸಹಜವಾಗಿ ರಾಜನಿಗೊಂದು ಕುತೂಹಲ, ನನ್ನ ಭವಿಷ್ಯವನ್ನು ಕೂಡ ಹೇಳ್ತೀರಾ ಅಂತ ರಾಜ ಕೇಳಿದಾಗ ಜನ್ಮಪತ್ರಿಕೆಯನ್ನು ತರಿಸಿಟ್ಟುಕೊಂಡು ಅದನ್ನು ನೋಡಿ ಒಂದು ಫಲ ಹೇಳಿದ್ದು ಅಂದರೆ ರಾಜನನ್ನು ವರ್ಣನೆ ಮಾಡಿದ್ದು. ಹಿಂದೆ ನೋಡಿದ್ರೆ ಎಂಥ ಭವ್ಯವಾಗಿರ್ತಕ್ಕಂಥ ಭೂತಕಾಲ ನಿಮ್ಮದು, ಎಂತೆಂಥ ಸಾಧನೆಗಳಾಗಿದೆ, ಅದೆಲ್ಲ ವರ್ಣನೆ ಮಾಡಿದ್ದಾನೆ. ಯಾಕೆಂದರೆ ಇದು ಕೂಡ ಈಗ ಕೆಲವು ಜ್ಯೋತಿಷಿಗಳು ಹೇಗಿರ್ತಾರೆ ಅಂದರೆ, ಅವರಿಗೆ ಶಾಸ್ತ್ರಗಳಲ್ಲಿ ತುಂಬ ಪಾರಂಗತತ್ವ ಇರ್ತದೆ, ಶಾಸ್ತ್ರಜ್ಞಾನ ತುಂಬ ಚೆನ್ನಾಗಿರ್ತದೆ, ಅಂಥವ್ರಿಗೆ ಏನೂ ಬೇಕಾಗೋದಿಲ್ಲ, ಇರೋದನ್ನು ಇದ್ದಾಗ ಹೇಳ್ತಾರೆ. ಅದು ಕಡಿಮೆ ಇದ್ದಾಗ ಮಾತಿನ ಮೋಡಿ ಅಂತ, ಸೈಕಾಲಜಿ, ಏನು ಮಾಡಿದರೆ ಅವನು ಸಂತೋಷ ಪಡ್ತಾನೆ, ಸ್ವಲ್ಪ ಒಲವು ನೋಡಿ ಹೇಳೋವಂಥದ್ದು, ಸ್ವಲ್ಪ ಅವನನ್ನು ಹೊಗಳೋ ಅಂಥದ್ದು, ಇದೆಲ್ಲ ಮಾಡಿದರೆ ಹೇಳಿದ್ದೆಲ್ಲ ಸತ್ಯ ಅಂತ ಅನ್ಸೋಕೆ ಶುರುವಾಗ್ತದೆ ಕೇಳೋರಿಗೆ. ಯಾಕೆಂದರೆ ತಮ್ಮನ್ನು ಹೊಗಳಿಬಿಟ್ರೆ ಸಾಮಾನ್ಯವಾಗಿ ಜನ ಮರಳಾಗ್ತಾರೆ. ಅದಕ್ಕೆ ಮರಳಾಗದೇ ಇರೋಂಥವ್ರು ಭಾಳ ಅಪರೂಪ. ಹಾಗಾಗಿ ಅವನು ಏನೇ ಹೇಳಿದ್ರು ಒಳ್ಳೆ ಜ್ಯೋತಿಷಿ ಅಂತ ಸ್ವಲ್ಪ ಅವನಿಗೆ ಕೊಡಬೇಕಾದ್ದು ಹೆಚ್ಚಾಗೇ ಬರ್ತದೆ, ಜ್ಯೋತಿಷಿಗೆ ಸಲ್ಲಬೇಕಾಗಿದ್ದು ಆ ಸಂದರ್ಭದಲ್ಲಿ. ಹೀಗೆ ಅದನ್ನು ಬೆಳೆಸ್ಕೊಂಡು ಆ ಚತುರ ಜ್ಯೋತಿಷಿ ರಾಜನನ್ನು ಬಗೆಬಗೆಯಾಗಿ, ರಾಜನ ಧೈರ್ಯ, ಶೌರ್ಯ, ಪರಾಕ್ರಮಗಳು, ಹಾಗೆ ಅವನ ಸಂಪತ್ತು, ಅವನ ಕೀರ್ತಿ, ಅದೆಲ್ಲವನ್ನೂ ವರ್ಣನೆ ಮಾಡ್ತಾನೆ. ಹಾಗೆ ಮುಂದೆ ಎಂತೆಂಥ ಒಳ್ಳೇದಿರ್ಬೋದು ಅನ್ನೋದನ್ನು ಕೂಡ ವರ್ಣನೆ ಮಾಡ್ತಾನೆ. ಗಂಟೆಗಟ್ಟಲೆ ಶುಭ ಫಲಗಳನ್ನು ಹೇಳಿದ ಮೇಲೆ, ಆದರೆ ಒಂದು ಸಣ್ಣ ವಿಷಯ ಇದೆ. ರಾಜನ ಕಿವಿ ನಟ್ಟಗಾಯ್ತು. ಅದೇನದು? ಅಲ್ಲ, ಅದು ಹೇಳಬೇಕೋ ಬೇಡವೋ? ಅಲ್ಲ, ಹೇಳಿ, ಬೇಡಿ ಹೇಳಲೇಬೇಕು ಅಂತ. ಬೇಡ ಅಂತ ಅಂದಾಗ ಕುತೂಹಲ ಜಾಸ್ತಿ ಆಗ್ತದಲ್ವಾ? ಹೀಗೆ ರಾಜನ ಕುತೂಹಲವನ್ನು ಹೆಚ್ಚು ಮಾಡಿ
ಕೊನೆಯಲ್ಲಿ ಮೆಲ್ಲನೆ ಹೇಳಿದಂತೆ, ನಿಮಗಿನ್ನೂ ಆಯುಸ್ಸಿರುವುದು ಬರೀ 7 ದಿನಗಳು. ಎಲ್ಲ ಅದ್ಭುತವಾಗಿದೆ, ಆರೋಗ್ಯ ಚೆನ್ನಾಗಿದೆ, ಧೈರ್ಯ, ಶೌರ್ಯ, ಪರಾಕ್ರಮ, ಸಂಪತ್ತು, ಕೀರ್ತಿ, ಏನು ಹೇಳಿ ಅದಿದೆ. ಆದರೆ ಆಯುಸ್ಸು ಮಾತ್ರ 7 ದಿನ. ಹೋಗ್ರಿ ಹೋಗ್ರಿ ಅಂತೆ ರಾಜ. ಇಂಥವ್ರು ಭಾಳ ಜನರು ನೋಡಿದ್ದೇನೆ ನಾನು. ಅಲ್ಲಿವರೆಗೆ ಸಂತೋಷ ಆಗಿತ್ತು, ಈಗ ಸಿಟ್ಟು ಬಂತು. ಸರಿ ಅಂತ ಜ್ಯೋತಿಷಿ ಎದ್ದೋದ್ನಂತೆ. ರಾಜ ಏನು ಆರಂಭದಲ್ಲೇ ತಲೆ ಕೆಡಿಸ್ಕೊಳ್ಳಿಲ್ಲ. ಯಾಕೆಂದರೆ ಅದ್ಯಾಕೆ 7 ದಿನಗಳಲ್ಲಿ ಪ್ರಾಣ ಹೋಗುವಂಥದ್ದು, ಗಟ್ಟಿಮುಟ್ಟಾಗಿದ್ದಾನೆ, ನನಗೇನು ಕಾಯಿಲೆ ಇಲ್ಲ, ಏನೂ ಇಲ್ಲ. ಶತ್ರುರಾಜ ಆಕ್ರಮಣ ಆಗೋ ಸಾಧ್ಯತೆ ಇಲ್ಲ, ಯಾಕೆಂದರೆ ಅಷ್ಟೆಲ್ಲ ವ್ಯವಸ್ಥೆಗಳಿದೆ, ಸೈನ್ಯ ಇದೆ, ಮತ್ತೊಂದಿದೆ, ಎಲ್ಲ ಇದೆ, ಕೋಟೆ ಕೊತ್ತರ ರಕ್ಷಣೆ ಇದೆ ಬೇಕಾದಷ್ಟು. ಆದರೆ 1 ಗಂಟೆ ಕಳೆದ ಮೇಲೆ ಒಂದು ಸಣ್ಣ ಸಂಶಯ ಬಂತಂತೆ. ಒಂದು ಸರಿ ಖಂಡಿತ ಸುಳ್ಳು, ಆ ಜ್ಯೋತಿಷ್ ಹೇಳೋದು ಸತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲಿಯಾದರೂ ಸತ್ಯ ಆಗಿದ್ದರೆ ಅದು ಅಂತ ಒಂದು ಸಣ್ಣ ಸಂಶಯ ಇದು, ಸುಳಿ ಅಂತ. ಇಲ್ಲ 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 ಹಾಗೆಲ್ಲ ಇರಲಿಕ್ಕಿಲ್ಲ ಅಂದ್ಕೊಂಡು ಸಮಾಧಾನ ಬಿಟ್ಕೊಂಡು ಮುಂದುವರೆದಂತೆ. ಮತ್ತೊಂದು ಗಂಟೆ ಕಳೆದು ಸ್ವಲ್ಪ ಜೋರಾಗಿ ಬಂತಂತೆ. ಅದೇ ಅಲ್ಲ, ಒಂದು ವೇಳೆ ಹಾಗೇ ಬಿಟ್ಟರೆ ಏನು ಮಾಡೋದು, ಹೋದೇ ಆದರೆ ಏನು ಮಾಡೋದು. ಆಮೇಲೆ ಬುದ್ಧಿ ಹೇಗಿರ್ತದೆ ಅಂದರೆ ಅದಕ್ಕೆ ಬೇಕಾದಾಗೆಲ್ಲ ಯೋಚನೆ ಮಾಡೋಕ್ಕೆ ಶುರು ಮಾಡ್ತದೆ ಅಂತ. ಇಂಥ ಕಾರಣಕ್ಕಾಗ್ಬೋದು, ಅಂಥ ಕಾರಣಕ್ಕಾಗ್ಬೋದು ಅಂತೆಲ್ಲ ಯೋಚನೆ ಮಾಡಲಿಕ್ಕೆ ಅದೊಂದು ಸಣ್ಣ ಅಪಶಕನಾದರೂ ಕೂಡ ಅದರದ್ದೇ ಇರಬೇಕು ಇದು ಅಂತ. ಸುಮ್ಮನೆ ಒಂದು ಎಡಗಣ್ಣು ಹಾರಿದರೆ ಅದಕ್ಕೆ ಇರಬೇಕು ಇದು ಅಂತ. ಒಂದು ಕಾಗೆಗೆ ಹೋಗಿದ್ರು ಕೂಡ ನನ್ನ ಸಾವನ್ನೇ ಹೇಳ್ತಾ ಇದೆ ಅನ್ನೋ ಕಾಗೆ ಅಂತ ಅನ್ಸೋಕ್ಕೆ ಶುರುವಾಗ್ತದೆ ಆ ಸಮಯದಲ್ಲಿ. ಹೀಗೆ ಆ ರಾಜನ ಮನಸ್ಸು ವಿಚಲಿತವಾಗ್ತಾ ಆಗ್ತಾ 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 ಹೋಯ್ತಂತೆ. ಅವತ್ತೇ ರಾತ್ರಿ ನಿದ್ದೆ ಬರಲಿಲ್ಲ, ಮರುದಿನ ಊಟ ಸೇರಲಿಲ್ಲ. ಒಂದೊಂದೇ ದಿನ ಕಳೆದಾಗ ದೊರೆ ಸೊರಗ್ತಾ ಇದ್ದ, ಕ್ಷೀಣಿಸ್ತಾ ಇದ್ದ ಅಂತ. 7ನೇ ದಿನ ಬಂದಾಗ ಸತ್ತೇ ಹೋಗ್ಬಿಟ್ನಂತೆ. ಆಯುಸ್ಸು ಮುಗೀತೋ ಎಲ್ಲೋ ಗೊತ್ತಿಲ್ಲ, ಆದರೆ ಸೈಕಾಲಜಿ ಇದೆಯಲ್ಲ, 7ನೇ ದಿನಕ್ಕೆ ಸಾಯ್ತೀಯೇ, ಸಾವನ್ನೇ ನಿರೀಕ್ಷೆ ಮಾಡ್ತಾ ಇದೆ ಮನಸ್ಸು ಪ್ರತಿಕ್ಷಣವೂ ಕೂಡ. 7ನೇ ದಿನ ಸಾವು ಅಂತ ಅನ್ನೋದು ಮನಸ್ಸಲ್ಲಿ ಸುತ್ತಿ ಅವನ ಇಡೀ ಸಿಸ್ಟಮ್ ಇದೆಯಲ್ಲ ಅದು ಸಾವಿಗೆ ಸಿದ್ಧಾಗ್ಬಿಟ್ಟಿದೆ, ಆ ರೀತಿ ಆಗಿಬಿಟ್ಟಿದೆ ಅದು ಅಂತ. ಹಾಗಾಗಿ 7ನೇ ದಿನ ಒಂದು ಸತ್ಯ ಹೋಗಿಬಿಟ್ಟ ಅಂತ. ಎಲ್ಲವೂ ಇತ್ತು ಆ ದೊರೆಯಲ್ಲಿ. ಏನಿರಲಿಲ್ಲ ಅಂದರೆ ರಾಜ್ಯ, ಕೋಶ, ಸೈನ್ಯ ಅಥವಾ ಪರಾಕ್ರಮ, ಮತ್ತೊಂದು ಎಲ್ಲವೂ ಇದ್ದಕ್ಕಿದ್ದಾಗೆ ಇತ್ತು, ಯಾವುದೂ ವ್ಯತ್ಯಾಸ ಆಗಿಲ್ಲ. ಕಳೆದು ಹೋಗಿದ್ದು ಯಾವುದು ಅಂದರೆ ಧೈರ್ಯ. ಆ ಜಾಗದಲ್ಲಿ ಭಯ ಬಂದು ಕೆಲಸ ಮಾಡ್ತಾ ಇದೆ. ಭಯ ಪತನ ಕಾರಣ, ಭಯ ಅವಸಾನಕ್ಕೆ ಕಾರಣ ಆಗುವಂಥದ್ದು, ಧೈರ್ಯ ಉತ್ಥಾನಕ್ಕೆ ಕಾರಣ ಆಗುವಂಥದ್ದು. ನಾವು ಅದನ್ನೇ ಆರಂಭದಲ್ಲಿ ಹೇಳಿದ್ದು. ಇದಕ್ಕೆ ಉದಾಹರಣೆಗಳನ್ನು ತುಂಬ ಕೊಡ್ಬೋದು, ಇಂದು ಬೇಡ. ಈ 2 ಪಂಕ್ತಿ ಇದೆಯಲ್ಲ ನಾವು ಆರಂಭದಲ್ಲಿ ಹೇಳಿದ್ದು, ಇಲ್ಲದ ಬಲವನ್ನು ತಂದು ಕೊಡುವಂಥದ್ದು. ಇಬ್ಬರು ಪರಸ್ಪರ ಹೋರಾಡ್ತಾ ಇದ್ದರೆ ಒಬ್ಬನಲ್ಲಿ ಧೈರ್ಯ ಜಾಸ್ತಿ ಇತ್ತು ಅಂತಾದರೆ ಅವನಲ್ಲಿ ಸಹಜವಾದ ಬಲ ಅವನದ್ದು ಏನಿದೆಯೋ ಅದಕ್ಕಿಂತ ಮಿಗಿಲಾಗಿ ಹೋರಾಡ್ತಾನೆ ಅವನು. ಯಾಕೆಂದರೆ ಧೈರ್ಯ ಶಕ್ತಿಯನ್ನು ಕೊಡ್ತದೆ ಅಂತ. ಇಲ್ಲದ ಬಲವನ್ನು ತಂದು ಕೊಡುವಂಥದ್ದು, ಇರುವ ಬಲವಂತೂ ಸಂಪೂರ್ಣ ಉಪಯೋಗ ಆಗ್ತದೆ ಧೈರ್ಯ ಇದ್ದಾಗ. ಆದರೆ ಭಯ ಬಂತು ಅಂದರೆ ಇರುವ ಬಲವೇ ಇಲ್ಲವಾಗ್ತದೆ, ಇರುವ ಬಲವೇ ಉಪಯೋಗಕ್ಕೆ ಬರೋದಿಲ್ಲ. ಕಳ್ಳರು ಬಂದು ಮನೆಗೆ ನುಗ್ಗಿದ್ದಾರೆ ಅಂದರೆ ಧೈರ್ಯ ಬೇಕು ನಮಗೆ. ಧೈರ್ಯ ಇದ್ದರೆ ಕೊನೆ ಪಕ್ಷ ಹೋರಾಟ ಮಾಡ್ತೇವೆ ನಾವು. ಧೈರ್ಯ ಇಲ್ಲದೆ ಇದ್ದರೆ ಸುಲಭವಾಗಿ ನಾವು ಶರಣಾಗ್ತೇವೆ. ಮಾಡಬೇಕಾದ್ದನ್ನು ಕೂಡ ನಾವು ಮಾಡೋದಿಲ್ಲ, ಆ ಸಂದರ್ಭದಲ್ಲಿ ಮಾಡಬಹುದಾದ್ದನ್ನು ಕೂಡ ನಾವು ಮಾಡೋದೇ ಇಲ್ಲ ಅಂತ. ಹಾಗಾಗಿ ಈ ಒಂದು ಗುಣವನ್ನು ನಾವು ಇಟ್ಕೊಳ್ಬೇಕು. ಇದು ಜೀವನಕ್ಕೂ ಬೇಕು, ಹಾಗೆಯೇ ಉಜ್ಜೀವನಕ್ಕೂ ಕೂಡ ಬೇಕು. ಉಜ್ಜೀವನಕ್ಕೂ ಕೂಡ ಧೈರ್ಯವನ್ನೇ ವಿಶೇಷವಾಗಿ ಹೇಳಿದ್ದಾರೆ. ನೀವು ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿಬೇಕು ಅಂದರೆ ಆ ವಿಚಲಿತವಾಗದೇ ಇರೋದನ್ನು ಕಲಿಬೇಕು, ವಿಚಲಿತವಾಗದೇ ಇರೋದನ್ನು ಅಭ್ಯಾಸ ಮಾಡಬೇಕು, ನಿರ್ವಿಕಾರವಾಗಿರ್ತಕ್ಕಂಥದ್ದನ್ನು. ವಾತಾವರಣ ಎಲ್ಲ ವ್ಯತ್ಯಾಸ ಇರ್ಬೋದು, ಬದುಕಿನಲ್ಲಿ ಬೇರೆ ಬೇರೆ ಬಗೆಯ ಸನ್ನಿವೇಶಗಳು ಬರಬಹುದು, ಆದರೆ ಸ್ಥಿರಚಿತ್ತವಾಗಿರ್ತಕ್ಕಂಥದ್ದು, ಸಮಾಧಾನವಾಗಿರ್ತಕ್ಕಂಥದ್ದು, ಆ ಸಮಾಧಾನವನ್ನು ಯಾರೂ ಚಲನಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತೆ ಇರತಕ್ಕಂಥದ್ದು, ಅದನ್ನು ನಾವು ಕಲಿತಾಗ ಅಧ್ಯಾತ್ಮದಲ್ಲಿ ಕೂಡ ನಾವು ಮುಂದುವರಿಯಲಿಕ್ಕೆ ಸಾಧ್ಯ ಇದೆ. ಸಾಮಾನ್ಯ ಬದುಕಿಗೂ ಕೂಡ ಧೈರ್ಯದ ಪ್ರಯೋಜನ ತುಂಬ ಇದೆ. ಸಾಮಾನ್ಯ ಆ ಸ್ಥಿರಚಿತ್ತತೆ, ಆ ಸಮಚಿತ್ತತೆ ಇದೆಯಲ್ಲ, ಆ ಆಪತ್ತಿನ ಎದುರು ಅಥವಾ ಅನಾಹುತದ ಎದುರು ನಾವು ನಿಶ್ಚಿಂತರಾಗಿ, ನಿರ್ವಿಕಾರವಾಗಿ, ಬಹಳ ಸಮಾಧಾನದಲ್ಲಿ ಮಾಡಬೇಕಾದ ಕೆಲಸ ಮಾಡ್ತೇವಲ್ಲ, ಆ ಗುಣ ಜೀವನದಲ್ಲಿ ಎಷ್ಟು ಉಪಯೋಗಕ್ಕೆ ಬರ್ತದೆ ಅಂತಿಲ್ಲ, ಅಷ್ಟೆಲ್ಲ ಉಪಯೋಗಕ್ಕೆ ಬರ್ತಕ್ಕಂಥದ್ದು. ಅದರ ಉಪಯೋಗಗಳನ್ನು
ಮುಂದೆ ನಾವು ಚಿಂತನೆ ಮಾಡೋಣ. ತುಂಬ ಉದಾಹರಣೆಗಳು ಸಿಗುವಂಥ ಸಂಗತಿ ಇದು. ಆದರೆ ಧೈರ್ಯ ಬೇಕು, ಧೈರ್ಯ ತುಂಬ ಮುಖ್ಯವಾಗಬೇಕು. ಮಾತು ಮುಗಿಸೋದಕ್ಕಿಂತ ಮುಂಚೆ ಧೈರ್ಯ ಎಲ್ಲಿಂದ ಬರ್ತದೆ ಅನ್ನೋದಕ್ಕೆ ಆದರೂ ಒಂದು ಕಾರಣ ಚಿಂತನೆ ಮಾಡಿ ಮಾತನ್ನು ಪೂರ್ತಿ ಮಾಡೋಣ. ತಪ್ಪು ಮಾಡದಿರುವುದು. ಧೈರ್ಯದ ಮೂಲ ಯಾವುದು ಅಂದರೆ ತಪ್ಪು ಮಾಡದಿರುವುದು. ಯಾರು ತಪ್ಪು ಮಾಡ್ತಾನೆ ಬಂತು ಪಕ್ಕದಲ್ಲೇ ಭಯ ಅಂತ. ತಪ್ಪೇ, ನಾವು ಮಾಡುವ ತಪ್ಪೇ ನಮ್ಮ ಪತನಕ್ಕೆ, ನಮ್ಮ ಭಯಕ್ಕೆ ಕಾರಣ ಆಗುವಂಥದ್ದು. ತಪ್ಪು ಮಾಡದೇ ಇದ್ದಾಗ ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಾನೇನು ತಪ್ಪು ಮಾಡಿದ್ದೇನೆ, ನಂದೇನು ತಪ್ಪಿದೆ ಅಂತ ಬಂದಾಗ ಮನುಷ್ಯ ನಿಶ್ಚಿಂತನಾಗ್ತಾನೆ, ನಿರ್ವಿಕಾರನಾಗ್ತಾನೆ, ಸಧೈರ್ಯನಾಗ್ತಾನೆ. ಅಧೈರ್ಯ ಬರೋದಿಲ್ಲ ಅವನಿಗೆ, ಸಧೈರ್ಯನಾಗ್ತಾನೆ. ಹಾಗಾಗಿ ಧೈರ್ಯವೆಂಬ ಮಹಾಸಂಪತ್ತಿನ ಸಂಪಾದನೆಯ ಸಲುವಾಗಿ ನಾವು ತಪ್ಪು ಮಾಡದಿರುವುದನ್ನು ರೂಢಿ ಮಾಡಬೇಕು. ಒಂದೊಂದು ದಿನವೂ ಕೂಡ ಅವಲೋಕನ ಮಾಡಬೇಕು. ಇವತ್ತೇನು ಸರಿ ಮಾಡಿದೆ, ಏನು ತಪ್ಪು ಮಾಡಿದೆಯಾ. ಆ ತಪ್ಪುಗಳು ಕಡಿಮೆ ಆಗ್ತಾ ತಪ್ಪುಗಳು ಇಲ್ಲವಾದಾಗ ನಿಜವಾದ ಧೈರ್ಯ ನಮಗೆ ಬರ್ತಕ್ಕಂಥದ್ದು. ಅದಕ್ಕಾಗಿ ನಾವು ರಾಮಪ್ರಭುವಿನಲ್ಲಿ ಸಂಪ್ರಾರ್ಥನೆ ಮಾಡೋಣ. ನಿನ್ನ ಹಾಗೆ ನಾವು ಹಿಮಾಲಯ ಸದೃಶ ಧೈರ್ಯವಂತರಾಗಬೇಕು. ಅದಕ್ಕೆ ನಿನ್ನ ಅನುಗ್ರಹ ಬೇಕು. ತಪ್ಪು ಮಾಡದಂತೆ ನಿನ್ನ ಪ್ರೇರಣೆ ನಮಗೆ ಬೇಕು ಎಂಬುದಾಗಿ ಪ್ರಭು ಶ್ರೀರಾಮಚಂದ್ರನ ಸನ್ನಿಧಿಯಲ್ಲಿ ಸಂಪ್ರಾರ್ಥನೆ ಮಾಡೋಣ. ಇವತ್ತು ಈ ಧೈರ್ಯದ ಶ್ರೀ ಸಂದೇಶ ಕೇಳಲಿಕ್ಕೆ ಬಂದವರು ನಮ್ಮ ಬೆಂಗಳೂರು ಉತ್ತರ ಮಂಡಲದವರು, ಸಂಜಯ, ಸರ್ವಜ್ಞ ಮತ್ತು ಕೃಷ್ಣರಾಜ ವಲಯದವರು. ಅವರಿಗೆಲ್ಲ ಆಶೀರ್ವಾದ, ಧೈರ್ಯದ ಆಶೀರ್ವಾದ. ಹಾಗೆ ದೇಶಭಂಡಾರಿ ಸಮಾಜ, ಗಾಂಡಿಗ ಸಮಾಜ ಮತ್ತು ಸಿದ್ಧಿ ಸಮಾಜ, ಈ 3 ಸಮಾಜಗಳು ಇವತ್ತು ಸೇವೆಯನ್ನು ಮಾಡಿವೆ. ಆ 3 ಸಮಾಜಗಳಿಗೂ ಕೂಡ ಅಪಾರವಾಗಿರ್ತಕ್ಕಂಥ ಆಶೀರ್ವಾದ. ಹಾಗೆ ಅದಲ್ಲದೆ ಇಲ್ಲಿ ಬಂದು ಸೇರಿರ್ತಕ್ಕಂಥ ಎಲ್ಲ ಚೇತನಗಳಿಗೆ, ಎಲ್ಲ ಪುಣ್ಯಶಾಲಿಗಳಿಗೆ, ಭಾಗ್ಯಶಾಲಿಗಳಿಗೆ ದೇವರು ಬೇಕು, ಧರ್ಮ ಬೇಕು, ಗುರು ಬೇಕು, ಸನ್ಮಾರ್ಗ ಬೇಕು ಎಂದು ಬಯಸ್ತಕ್ಕಂಥ ಪುಣ್ಯಚೇತನರುಗಳು ಯಾರೆಲ್ಲ ಬಂದು ಸೇರಿದ್ದಾರೆ ಅವರೆಲ್ಲರನ್ನು ತುಂಬ ಪ್ರೀತಿಯಿಂದ ಹರಿಸ್ತೇವೆ. ನಿಮ್ಮ ಬದುಕಿನಲ್ಲಿ ಈ ಗುಣಗಳು ಬಂದು, ಈ ಸದ್ಗುಣಗಳು ಬಂದು ನೆಲೆಯಾಗಲಿ. ಸಂಪತ್ತು 2ನೇ, ಸದ್ಗುಣ 1ನೇ. ರಾಮನನ್ನು ನಾವು ನೆನಪು ಮಾಡ್ಕೊಳ್ಳೋದು ಎಂಥ ಶ್ರೀಮಂತನಾಗಿದ್ದ ಅನ್ನೋ ಕಾರಣಕ್ಕಲ್ಲ, ರಾಮನನ್ನು ನೆನಪು ಮಾಡ್ಕೊಳ್ಳೋದು ಎಂಥ ಸದ್ಗುಣವಂತನಾಗಿದ್ದ ಅನ್ನೋ ಕಾರಣಕ್ಕೆ. ಹಾಗಾಗಿ ಸದ್ಗುಣಗಳು ನಮ್ಮ ಬದುಕನ್ನು ಅಲಂಕರಿಸಲಿ ಎಂಬುದಾಗಿ ಆಶಿಸಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಹರಿಸ್ತೇವೆ. ಎಲ್ಲರಿಗೂ ಒಳಿತಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ. ಹರೇ ರಾಮ.